ನಮಸ್ತೆ ಮಿಥುನ ರಾಶಿಯವರ ಏಪ್ರಿಲ್ ತಿಂಗಳು ಹೇಗಿದೆ ನೋಡೋಣ. ಏನು ಫಿಶ್ ಟ್ಯಾಂಕ್ ತರುವಂತ ಸಾಧ್ಯತೆ ಇದೆ. ಕಾಳಿ ದೇವಸ್ಥಾನಕ್ಕೆ ಹೋಗಿ ಕಾಳಿಕಾ ಮಾತೆ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಆಮೆಯ ಎನರ್ಜಿ ಕೂಡ ಬರ್ತಾ ಇದೆ. ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮಗೆ. ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ. ಸೊ ಸಾಕಷ್ಟು ಚಕ್ರ ಆಕ್ಟಿವೇಟ್ ಆಗ್ತಾ ಇಲ್ಲ. ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಹಾರಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಹಾರೋಗೋ ಚಿಂತೆ ಮಾಡ್ತಿದ್ದೀರಾ ನೋಡ್ಕೊಳ್ಳಿ. ಒಂದು ಟ್ರಾಪಿಂಗ್ ಎನರ್ಜಿಲಿ ನೀವಿದ್ದೀರಾ. ನಿಮ್ಮ ಶಕ್ತಿನ ಕುಂದಿಸಿದ್ದಾರೆ. ನಿಮ್ಮ ಶಕ್ತಿ, ನಿಮ್ಮ ಪವರ್ ನಿಮ್ಮ ಜೊತೆ ಇಲ್ದಿರೋ ಹಾಗೆ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗೌರ್ಮೆಂಟ್ ಇಂದ ಏನ್ ಕೆಲಸ ಆಗ್ಬೇಕಿತ್ತು ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಎನರ್ಜಿ ರೈಸ್ ಆಗೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಫೆಮಿನೈನ್ ಎನರ್ಜಿ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಇಲ್ಲಿ ಒಂದು ಹಸುವಿನ ಎನರ್ಜಿ ಕೂಡ ಇದೆ. ಗೋಮಾತೆಯ ಎನರ್ಜಿ ಕೂಡ ಇದೆ. ಕೆಲವರಿಗೆ ಗೋಮಾತೆನ ಕೊಡ್ಬೇಕು ಅನ್ಕೊಂಡು ಇನ್ನ ಕೊಡಕ್ಕಾಗಿಲ್ಲ ಅಂದ್ರೆ ಈ ತಿಂಗಳಲ್ಲಿ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲಿ ಸುಬ್ರಹ್ಮಣ್ಯನ ಆಶೀರ್ವಾದ ಕೂಡ ಇದೆ ನಿಮ್ಗೆ. ನಂಗೆ ಇಲ್ಲಿ ನವಿಲಿನ ಎನರ್ಜಿ ಕೂಡ ಬರ್ತಾ ಇದೆ. ಎಸ್ಪೆಷಲಿ ಫಿಶ್ ಎನರ್ಜಿ ಇದೆ. ಯಾಕೆ ಇಷ್ಟೊಂದು ಫಿಶ್ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಯಾರೋ ನಿಮ್ ಜೀವನದಿಂದ ದೂರ ಹೋಗುವಂತ ಸಮಯ ಬಂದಿದೆ, ಸುಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ ಜೀವನದಿಂದ ದೂರ ಹೋಗುವಂತ ಸುಸಮಯ. ಸೊ 4 ಜನ ಹೊಸದಾಗಿ ನಿಮ್ಮ ಲೈಫಿಗೆ ಆ್ಯಡ್ ಆಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯಾಮಿಲಿ ಲೈಫು ಇನ್ನ ದೊಡ್ಡದಾಗತ್ತೆ ಅನ್ನುವಂಥದ್ದು ಇದೆ. ತಡಬಡಿ ಸಿಚುವೇಶನ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಹೇಗಿದೆ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಇದ್ದೀರಾ. ನಿಮಗ್ ಗೊತ್ತಿಲ್ದಿರ ನಿಮ್ಮ ಪಾರ್ಟ್ನರ್ ಬೇರೆಯವ್ರ ಜೊತೆ ಇದ್ದಾರೆ. ನಿಮಗ್ ಗೊತ್ತಿಲ್ದಿರ ನಿಮ್ಮ ಪಾರ್ಟ್ನರ್ ಬೇರೆಯವ್ರ ಜೊತೆ ಇದ್ದಾರೆ. ನಿಮ್ಮ ಪಾರ್ಟ್ನರ್ ಗೊತ್ತಿಲ್ದಿರ ನೀವು ಬೇರೆಯವ್ರ ಜೊತೆ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಒಂಟೆ, ಜಿರಾಫೆ ಎಲ್ಲ ಕಾಣ್ತಾ ಇದೆ ಇಲ್ಲಿ. ಸೊ ಎನರ್ಜಿ ತುಂಬಾ ಹೈಯಲ್ಲಿ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಔರಾ ಬ್ಯಾಲೆನ್ಸ್ ಅಲ್ಲಿ ಇಲ್ಲ. ಅದನ್ನ ಬ್ಯಾಲೆನ್ಸಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ವಿಚಿತ್ರವಾಗಿರುವಂತ ವ್ಯಕ್ತಿ ಅಂತ ಕಿರ್ಕೊಂಡು ನೋಡ್ತಾ ಇರ್ತಾರಲ್ಲ, ಮುಖ ಎಲ್ಲ ವಿಚಿತ್ರವಾಗಿದೆ. ಆ ಥರ ವ್ಯಕ್ತಿ ಕೂಡ ಕಾಣಿಸ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಒಂದು ರೀತಿ ಫಿಸಿಕಲ್ ಅಟ್ರಾಕ್ಷನಿಗೋಸ್ಕರ ಅಥವಾ ಓನ್ಲಿ ಫಾರ್ ನಿಮ್ಮ ದೇಹನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ನಿಮ್ಮ ಮೇಲೆ ನಿಮ್ಮ ಎನರ್ಜಿನ ಅಬ್ಯೂಸ್ ಮಾಡೋದಕ್ಕೋಸ್ಕರ ಇಬ್ರು ಕಡೆಯಿಂದ ಪ್ರಯೋಗ ಆಗಿದೆ. ಇದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ನೆಗೆಟಿವಿಟಿನ ಮಾಡಿದ್ದಾರೆ ನಿಮ್ಮ ಎನರ್ಜಿನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ಆಕ್ಚುಲಿ ಇಬ್ರು ಮೇಲ್ ಪರ್ಸನ್ ಇದ್ದಾರೆ ನಿಮ್ಮ ಜೀವನದಲ್ಲಿ. ತುಂಬಾ ದೊಡ್ಡ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಮಥಿಂಗ್ ಏನೋ ಬ್ಯಾಡ್ ವೈಬ್ ಬರ್ತಾ ಇದೆ ಇಲ್ಲಿ. ಯಾರೋ ಒಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡಿರೋರು ಏನೋ ನಿಮ್ಗೆ ಹೇಳುವಂತ ಪ್ರಯತ್ನನ ಪಡ್ತಿದ್ದಾರೆ. ಕೇಳಿಸ್ಕೊಳ್ತಿಲ್ಲ ಅನ್ನುವಂಥದ್ದು ಕೂಡ ಇದೆ. ಲೈಕ್ ಹಣೆಗೂ ತಲೆಗೂ ಮಾಸ್ಕ್ ಹಾಕಿದ್ದಾರೆ. ಸೊ ಬಾಯಿಗೂ ಮಾಸ್ಕ್ ಹಾಕಿದ್ದಾರೆ. ಓನ್ಲಿ ಕಣ್ ಮಾತ್ರ ಕಾಣಿಸ್ತಾ ಇದೆ. ಆ ಥರದ್ದು ಒಂದು ಲೇಡಿ, ಒಂದು ಬಾಯ್ ಇಬ್ರು ಕಾಣಿಸ್ತಾ ಇದ್ದಾರೆ. ಸೊ ಇವರಿಂದ ನಿಮಗ್ ತೊಂದರೆ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್ಪೆಷಲಿ ಮಕ್ಕಳ ಎನರ್ಜಿ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನ್ಯೂ ಬರ್ನ್ ಬೇಬಿ ಬಗ್ಗೆ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂದ್ರೆ ನ್ಯೂ ಬರ್ನ್ ಬೇಬಿ ಅಂದ್ರೆ ಈಗ ಹುಟ್ಟಿದಂತ ಮಗುವಿನ ದೇಹದಲ್ಲೆಲ್ಲ ನೆಗೆಟಿವ್ ಎನರ್ಜಿ ಸೇರ್ಕೊಳ್ಳುವಂಥದ್ದು ಆ ಥರದ್ದು ಕಾಣಿಸ್ತಾ ಇದೆ ಇಲ್ಲಿ. ಯಾಕೆ ಹಾಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಅದು ನಿಜವಾಗ್ಲೂ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ವಿಷಯುಕ್ತ ಆಹಾರನ ಸೇವನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಣ್ಣುಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ.
ಯಾರಿಗೋ ರೋಡಲ್ಲಿ ಹೋಗ್ತಾ ಹೋಗ್ತಾ ದಾರಿಲೇ ಅಂದ್ರೆ ಡೆಲಿವರಿ ಆಗೋಗುತ್ತೆ, ರೋಡಲ್ಲೇ ಡೆಲಿವರಿ ಆಗೋಗುತ್ತೆ, ಈ ಥರದ್ದೇನೋ ಕಾಣಿಸ್ತಾ ಇದೆ. ತುಂಬಾ ಜನ ಮಕ್ಕಳ ಎನರ್ಜಿ ಕಾಣಿಸ್ತಾ ಇದೆ, ರೀಬರ್ತ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಯಾರೋ ಇಲ್ಲಿ ಗಂಡ್ಮಗು ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಹೆಣ್ಮಗುನ ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಇಲ್ಲಿ ಸಮುದ್ರಕ್ಕೆ ಹೋಗಿ ತಮ್ಮನ್ನ ತಾವು ಎಸ್, ನಿಮ್ಮ ತಲೆನ ಸರಿಯಾಗಿ ಇಟ್ಕೊಳ್ಳಿ ಆಯ್ತಾ. ತುಂಬಾ ಯೋಚನೆ ಮಾಡ್ತಿದ್ದೀರಾ, ಇಷ್ಟೊಂದು ಯೋಚನೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ಮಶ್ರೂಮ್ ಎನರ್ಜಿ ಇದೆ. ಸೊ ಮಶ್ರೂಮ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ತುಂಬಾ ಮಶ್ರೂಮ್ ತಿಂತಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಮಶ್ರೂಮ್ ಸ್ವಲ್ಪ ಲೈಕ್ ನಮ್ಗೆ ಇಷ್ಟ ಆಗೋ ತಿಂಡಿಲಿ ಸ್ವಲ್ಪ ತಗೊಂಡೋಗಿ ನೆಗೆಟಿವಿಟಿ ಮಾಡ್ತಾರಲ್ಲ ಆ ಥರ. ಒಂದು ಲಕ್ ಫ್ಲೇಮ್ ಅಥವಾ ಲಕ್ ಚಾಮ್ ಅಥವಾ ಲಕ್ಕಿ ಚಾರ್ಮ್ ಅಥವಾ ಲಕ್ ಸಿಂಬಲ್ ಇರುವಂತ ವಸ್ತು ಏನೋ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಹೊಸ ಬಟ್ಟೆ ಖರೀದಿ ಮಾಡ್ತೀರಾ, ಮಕ್ಕಳಿಗೆಲ್ಲ ಮಕ್ಕಳ ಬಟ್ಟೆ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಈ ವರ್ಷ ಮಿಥುನ ರಾಶಿ ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ನಿಮ್ಗೆ ಫೈನಾನ್ಷಿಯಲಿ ಸಕ್ಸಸ್ ಆಗದಿರೋ ಹಾಗೆ ತೊಂದರೆನ ಮಾಡ್ತಾರೆ, ಅದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಬಿಗ್ ಅಮೌಂಟ್ ಬರುವಂತ ಸಾಧ್ಯತೆ ಇದೆ. ನೀವು ಇಷ್ಟಪಟ್ಟಂತ ದೇವಿಗೆನೆ ನೀವು ಅನ್ಕೊಂಡಿರುವಂತ ಹರಕೆನ ತೀರಿಸ್ತೀರಾ. ಇದರಿಂದ ದೇವಿನೂ ಖುಷಿ ಪಡ್ತಾಳೆ, ನಿಮ್ಗೂ ಖುಷಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ಇಲ್ಲಿ ನೀವು ದೇವಿ ಖುಷಿ ಪಡೋದ್ಕಿಂತ ಎಲ್ಲಿಗೆ ನೀವು ದೇವಿಗೆ ಸೇವೆಗೆ ಒಂದು ಗೋವನ್ನ ಕೊಡ್ತೀರಾ, ಆ ಗೋವು ಹೆಚ್ಚು ಖುಷಿಯಿಂದ ಇರುತ್ತೆ ಅನ್ನುವಂಥದ್ದು ಇದೆ. ಅದರಿಂದ ಹೆಚ್ಚು ಒಂದು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಅನ್ನುವಂಥ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಇಲ್ಲಿ ತಂದೆ ಮಾಡಿರೋ ಅತ್ಯಾಚಾರದಿಂದ ತಂದೆನೇ ಮಕ್ಕಳ ಮೇಲೆ ಮಗಳ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಇಲ್ಲಿ ಬೆಳಕಿಗೆ ಬಂದಿದೆ. ಇದಕ್ಕೆ ಶಿಕ್ಷೆ ಆಗಬೇಕು, ಯಾಕೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಯಾಕೆ ಶಿಕ್ಷೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಗಿಂತ ಸೊ ಅದನ್ನ ಯಾರು ಮಾಡಿಸಿದ್ರು, ಯಾವ ಕಾರಣಕ್ಕೆ ಮಾಡಿಸಿದ್ರು, ಅಥವಾ ಅವರೇ ಮಾಡಿದ್ರೆ ಯಾಕೆ ಮಾಡಿದ್ರು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಓಡಾಡ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ಒಂದಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಅದು ಗೊತ್ತಾದ ಮೇಲೆ ಸರಿಯಾದ ರೀತಿಲಿ ಕಾನೂನಿನ ರೀತಿಲಿ ಕ್ರಮನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಒಂದು ಆತ್ಮದ ಎನರ್ಜಿ ಕೂಡ ಇಲ್ಲಿ ಇದೆ. ಸೊ ಒಂದು ರೀತಿಲಿ ಬದುಕಿದಾಗ ಬುದ್ಧಿ ಮಾತು ಹೇಳಿದ್ರೆ ಕೇಳಲಿಲ್ಲ. ಸೊ ಸತ್ ಮೇಲೆ ಬದುಕಿದಾಗ ಯಾರು ಒಳ್ಳೇದ್ ಮಾಡಿದ್ರು ಅವರಿಗೆ ತೊಂದರೆ ಮಾಡಿಕೊಂಡು ಇದು ಓಡಾಡ್ತಾ ಇದೆ. ಇಂಥ ದುಷ್ಟ ಆತ್ಮಗಳಿಗೆ ಸರಿಯಾದ ಶಿಕ್ಷೆನ ಕೊಡಬೇಕು, ಅಥವಾ ಅವರು ಅವ್ರವ್ರ ಮನೇಲಿ ಇರಬೇಕು. ಒಳ್ಳೆಯವರಿಗೆ ಕೆಟ್ಟದ್ ಮಾಡಕ್ ಬಂದ್ರೆ ಸೊ ಒಳ್ಳೆತನಕ್ಕೆ ಎಲ್ಲಿದೆ ಬೆಲೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇಲ್ಲಿ. ಸೊ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ಸೊ ಕೆಟ್ಟತನಕ್ಕೆ ಯಾಕೆ ಬೆಲೆ ಕೊಡಬೇಕು, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತಾಯಿ ತಂದೆ ಇಬ್ಬರನ್ನು ಕಣ್ಣಿಗೆ ಕಾಣೋ ದೇವ್ರು ಅಂತ ಕರಿತೀವಿ. ಇಲ್ಲಿ ಎಲ್ರಿಗೂ ಅಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ. ಕೆಲವು ತಂದೆ ತಾಯಿಗೆ ಮಾತ್ರ ತಮ್ಮ ಮಕ್ಕಳಿಗೆ ತಾವೇ ಒಂದು ಒಳ್ಳೆಯ ಮಾರ್ಗದರ್ಶನನ ಅಥವಾ ಒಳ್ಳೆಯ ಭವಿಷ್ಯನ ರೂಪಿಸೋದ್ರಲ್ಲಿ ವಿಫಲ ಆಗಿದ್ದಲ್ದಿರ ಒಳ್ಳೆ ಮಕ್ಕಳನ್ನ ಅವಮಾನ ಮಾಡ್ತಾ ಕೆಟ್ಟ ಮಕ್ಕಳ ಜೊತೆ ನೀವು ಒಂದು ಸಹಾಯನ ಮಾಡ್ತಾ ಇದ್ರೆ ಸೊ ಒಳ್ಳೆತನಕ್ಕೆ ಬೆಲೆ ಎಲ್ಲಿದೆ ಅಲ್ವಾ? ಸೊ ಹೇಗೋ ಗೊತ್ತಿಲ್ಲ, ಒಟ್ನಲ್ಲಿ ಯಾರ್ಯಾರು ಕಣ್ಣೀರಿಗೆ ಕಾರಣ ಆಗಿದ್ದರೋ, ಎಸ್ಪೆಷಲಿ ನಿಮ್ಮ ಮಕ್ಕಳ ಕಣ್ಣೀರಿಗೆ ನೀವೇನಾದ್ರೂ ಕಾರಣ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟು ದಿನ ಇದ್ದಂಥ ಪುಣ್ಯಗಳು ಖಾಲಿಯಾಗಿ ಈಗ ಒಂದು ನಿಮ್ಮ ತಪ್ಪಿಗೆ ತಕ್ಕ ಫಲ ಬರುವಂತ ಸಾಧ್ಯತೆ ಇದೆ. ಯಾರಿಗೋ ಇಲ್ಲಿ ಒಂದಷ್ಟು ಹುಳುಗಳು ಮೈಯಲ್ಲಿ ಸೇರ್ಕೊಂಡು ತೊಂದರೆನ ಮಾಡ್ತಾ ಇದೆ.
ಇದ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇನ್ನೂ ಒಂದು, ಆ ಹುಳುನ ತೆಗ್ದು ಸುಟ್ಟಾಕಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಂಗೆ ಇಲ್ಲಿ ಭಾರತ ಮಾತೆ ತರ ಕಾಣಿಸ್ತಾ ಇದೆ. ಅಂದ್ರೆ ಇಂಡಿಯಾ ಮ್ಯಾಪ್ ತರ ಕಾಣಿಸ್ತಾ ಇದೆ. ಇದರಲ್ಲಿ ಎಸ್ಪೆಷಲಿ ಈ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ಗೋವಾ ಈ ಪ್ರದೇಶಗಳಲ್ಲಿ ಏನೋ ಒಂದಷ್ಟು ವೈರಸ್ ತರ, ಏನೋ ಒಂದಷ್ಟು ಬ್ಯಾಕ್ಟೀರಿಯಾ ತರ, ಏನೋ ಒಂದಷ್ಟು ಹುಳ ತರ ಕಾಣಿಸ್ತಾ ಇದೆ. ಎಸ್, ಅಂತ್ಯ ಆಗತ್ತೆ ಅದ್ರದ್ದು. ಖಂಡಿತವಾಗ್ಲೂ ಅಂತ್ಯ ಆಗತ್ತೆ. ಖಂಡಿತವಾಗ್ಲೂ ಅಂತ್ಯ ಆಗತ್ತೆ. ಏನೋ ಒಂದು ವಿಚಿತ್ರವಾದಂತಹ ತೊಂದರೆ ಮಾಡುವಂಥ ಪ್ರಯತ್ನದಲ್ಲಿ ಭಾರತಕ್ಕೆ ಒಂದಷ್ಟು ಸಮಸ್ಯೆ ಮಾಡುವಂಥ ಒಂದು ರೀತಿ, ಹೇಗೆ ಹೇಳೋದು, ಅದೇ ಬ್ಯಾಕ್ಟೀರಿಯಾ, ಆರೋಗ್ಯದ ಸಮಸ್ಯೆ ಇರ್ಬೋದು, ಜನಗಳಿಗೆ ಜನನಾಂಗದ ಸಮಸ್ಯೆಗೆ ಸಂಬಂಧಪಟ್ಟಂಗೆ. ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಬೇಡಿ. ಇದನ್ನ ನನ್ಗನ್ನಿಸ್ತಾ ಇದೆ, ಇದನ್ನ ನಾನು ಸುಟ್ಟಾಕ್ಬಿಟ್ರೆ ಆ ಸಮಸ್ಯೆ ಬಗೆಹರಿಯುತ್ತೆ ಅಂತ. ಅದಕ್ಕೆ ಆ ಪ್ರಯತ್ನ ಮಾಡ್ತಿದ್ದೀನಿ. ಅದೇನಾದರೂ ಪೂರ್ತಿ ಸುಟ್ಟೋಯ್ತು ಅಂದರೆ ನಿಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆ ಖಂಡಿತವಾಗ್ಲೂ ಸುಟ್ಟು ಹೋಗುತ್ತೆ. ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಬಗೆಹರಿಸ್ತೀನಿ. ಸ್ವಲ್ಪ ವೇಟ್ ಮಾಡಿ. ಹಾಂ, ಓಕೆ. ರೀಡಿಂಗ್ ಮಾಡೋದು ಬಿಟ್ಟು ಏನೇನೋ ತಲಾಟೆ ಮಾಡ್ತಾರೆ ಅಂದ್ಕೊಂಡಿದ್ದಾರೆ. ಸೊ ಸುಮ್ಮನೆ ಹಾಗೆ ಯಾವಾಗಲೂ ಸೀರಿಯಸ್ ಆಗಿ ರೀಡಿಂಗ್ ನೋಡಬಾರ್ದು, ತಲಹರಟೆನೇ ನೋಡಿ ಸ್ವಲ್ಪ ಹೊತ್ತು. ಕೆಲವು ಸತಿ ಯಾವ ತಲಹರಟೆ ಯಾವ ಪರಿಹಾರನ ಮಾಡಿಬಿಡುತ್ತೆ ಹೇಳೋಕ್ಕಾಗಲ್ಲ. ಎಸ್, ಬಹಳ ವರ್ಷದಿಂದ, ಬಹಳ ಯುಗದಿಂದ, ಬಹಳ ಜನ್ಮಗಳಿಂದ ಇದ್ದಂಥ ಒಂದು ಸಮಸ್ಯೆ ಈ ಜನ್ಮದಲ್ಲಿ ಪರಿಹಾರ ಆಯಿತು ಅನ್ಕೋ, ಪರಿಹಾರ ಆಗೋಯ್ತು ಅನ್ಕೋ. ಅದಕ್ಕೆ ಪರಿಹಾರ ಇದೆ. ನಿಮ್ಮ ಅದೃಷ್ಟ, ನಿನ್ನ ಅದೃಷ್ಟ ಚೆನ್ನಾಗಿದ್ರೆ ಈ ವರ್ಷ ಅಲ್ಲ, ಈ ತಿಂಗಳಲ್ಲೇ ಇದಕ್ಕೆ ಪರಿಹಾರ ಆಗತ್ತೆ. ಇದಕ್ಕೆ ಸಪೋರ್ಟ್ ಆಗಿ ಯಾರ್ಯಾರು ನಿಂತಿದ್ರು, ಇದನ್ನ ಇಲ್ಲ ಅನ್ಸುವಂಥ ಪ್ರಯತ್ನ ಯಾರ್ಯಾರು ಮಾಡಿದ್ರು, ಅಥವಾ ಅದನ್ನ ಅಂತ್ಯ ಮಾಡಿಸೋದಕ್ಕೋಸ್ಕರ ಯಾರ್ಯಾರ ತ್ಯಾಗ ಬಲಿದಾನ ಆಗಿದೆ, ಆ ಕೃತಜ್ಞತೆ ಏನಿಟ್ಟಿದೆಯಾ ಅದೆಲ್ಲದಕ್ಕೂ ಕೂಡ ಶಿವನ ಕಡೆಯಿಂದ ಒಪ್ಪಿಗೆ ಇದೆ. ಶಿವ ತಥಾಸ್ತು ಅಂತ ಹೇಳಿದಾನೆ. ಶಿವ ಕೊಟ್ಟಿರುವಂತಹ ತಥಾಸ್ತುವಿನ ಅಂಶದೊಂದಿಗೆ ಮತ್ತೊಂದು ಯುಗದಲ್ಲಿ, ಮತ್ತೊಂದು ಜನ್ಮದಲ್ಲಿ, ಮತ್ತೊಂದು ಪಾಪ ಪರಿಹಾರಕ್ಕೆ ಅವರಿಗೆ ನೀನು ಇದೇ ರೀತಿ ಸಹಾಯಕಳಾಗಿ ನಿಲ್ತೀಯ. ಇದು ನಿನ್ನ ಜನ್ಮ ರಹಸ್ಯ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವುದೋ ಒಂದು ಮಗುವಿನಿಂದ ಇದ್ದಂಥ ಒಂದು ನೆಗೆಟಿವ್ ಎನರ್ಜಿ ಈ ತಿಂಗಳಲ್ಲಿ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಆ ಮಗು ಹುಟ್ಟಿದಾಗಿಂದ ನೆಗೆಟಿವಿಟಿಲಿ ಇತ್ತು. ಈಗ ಅದರಿಂದ ಆ ಮಗು ದೇಹದಿಂದ ನೆಗೆಟಿವಿಟಿ ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಈ ನೆಗೆಟಿವ್ ಸುಸ್ತಾಗ್ತಿದೆ ನನಗೆ. ಎಸ್, ಮತ್ತೆಂದು ಯಾವ ಯುಗದಲ್ಲೂ ಇದು ನಡೆದಿರೋ ಹಾಗೆ ಏನು ಬಂದ ಪ್ರಯತ್ನ ಮಾಡಬೇಕು ಅದು ಕೂಡ ಆಗತ್ತೆ ಅನ್ನುವಂಥದ್ದು. ಯಾರೋ ವೈನ್ ಬಿಸ್ನೆಸ್ ಮಾಡ್ತೀರಾ, ಇದರಿಂದ ಕೂಡ ಹಣ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ.
ಬ್ಲ್ಯಾಕ್ ಟೀ ಬಿಸ್ನೆಸ್ ಯಾರೋ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನ ಮಾಡಬೇಡಿ. ಅದರಿಂದ ನಿಮಗೆ ಏನು ಉಪಯೋಗ ಆಗೋದಿಲ್ಲ. ಬೇಕಾದ್ರೆ ರಿಯಲ್ ಟೀ ಬಿಸ್ನೆಸ್ ಮಾಡಿ ಅನ್ನುವಂಥದ್ದು ಇದೆ. ಕೆಂಪು ಸಮುದ್ರ ಅಂತ ನಾವೇನು ಸ್ಕೂಲಿಂದ ಓದ್ಕೊಂಡ್ ಬಂದಿದ್ವಿ. ಸೊ ಆ ಕೆಂಪು ಸಮುದ್ರ ಇನ್ಮುಂದೆ ಇಲ್ವಾಗುತ್ತೆ ಅನ್ನುವಂಥದ್ದು ಇದೆ. ಆ ಕೆಂಪು ಸಮುದ್ರ ಇನ್ಮೇಲೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಸ್. ಸಿಂಗಲ್ಸ್ ಯಾರಿದ್ದೀರಾ, ನಿಮಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ತುಂಬಾ ವರ್ಷ ಆಯ್ತು, ತುಂಬಾ ವರ್ಷದಿಂದ ಸಿಂಗಲ್ ಆಗಿದ್ದೀನಿ, ನಂಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಇವಾಗ ಅಂತ ಅಂತಿರೋರ್ಗು ಕೂಡ ಚೆನ್ನಾಗಿ ಮದುವೆ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ಅಂತಾನೆ ಭೂಮಿ ಮೇಲೆ ಹುಟ್ಟು ಬಂದಿರುವಂತ ಟ್ವಿನ್ ಫ್ಲೇಮ್ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಇದೆ. ನಿಮ್ ಜೊತೆನೆ ಇಲ್ಲ ಆಗಬೇಕು ಅಂತ ಕಾಯ್ತಾ ಇದ್ದಂತ ನೆಗೆಟಿವಿಟಿಗೆ ಜೊತೆಯಾಗಿ ಇಲ್ಲ ಅನ್ಸಿದಂತ ಒಂದು ಜೀವಕ್ಕೆ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ ಇದು ಮಿಥುನ ರಾಶಿಯವ್ರದ್ದು ಯಾವಾಗ ತೆಗೆದ್ರು ಅದು ಅವ್ರದ್ದೇ ಟ್ವಿನ್ ಎನರ್ಜಿ ಇರೋದ್ರಿಂದ ಟ್ವಿನ್ ಫ್ಲೇಮ್ ಎನರ್ಜಿನೋ ಅಥವಾ ಟ್ವಿನ್ಸ್ ಎನರ್ಜಿನೋ ಯಾವಾಗ್ಲೂ ಇರುತ್ತೆ ಜಮಿನಯಲ್ಲಿ. ಸೊ ಅದು ಯಾವಾಗ್ಲೂ ಒಂದು ಸ್ಪಿರಿಚುವಲ್ ಕಡೆ ಎಳಿತಾ ಇದ್ರೆ ಒಂದು ಪ್ರಾಕ್ಟಿಕಲ್ ಕಡೆ ಎಳಿತಾ ಇರುತ್ತೆ. ಸೊ ಎಸ್, ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮಗೂ ಕೂಡ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಿಂದ ಇನ್ನ ಒಂದು ಅಷ್ಟು ಜನಕ್ಕೆ ಒಳ್ಳೇದಾಗತ್ತೆ, ಒಳ್ಳೆ ಬುದ್ಧಿನೂ ಕೂಡ ಕಲಿಸ್ತೀರಾ ಅನ್ನುವಂಥದ್ದು ಇದೆ. ಒಂದು ಕಾರ್ಮಿಕ್ ಸರ್ಕಲ್ ನಡೀತಾ ಇದೆ. ಈ ಕಾರ್ಮಿಕ್ ಸರ್ಕಲ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಗ್ರೂಪಿಸಮ್ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದಾಗತ್ತೆ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅನ್ನುವಂಥದ್ದು ಕೂಡ ಇದೆ. ಆಸ್ತಿ ವಿಚಾರಗಳು ನಿಧಾನ ಆಗುವಂತ ಸಾಧ್ಯತೆ ಇದೆ. ಭೂಮಿ ವಿಚಾರಕ್ಕೆ ಏನ್ ತೊಂದರೆ ನಡೀತಿತ್ತು ಅದು ಇನ್ ಮುಂದೆ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನಮ್ಗೆ ತೊಂದರೆ ಕೊಟ್ಟವರು ಆ ತೊಂದರೆಯಲ್ಲೇ ಮುಳುಗ್ ಹೋಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಸೊ ಅದರಿಂದ ಹೊರ ಬರಕ್ ಆಗದಿರ ಒಂದು ಅದೇನೋ ನಾವು ಫಿಲಮ್ ಅಲ್ಲಿ ನೋಡ್ತಿದ್ವಲ್ಲ, ಕೆಸರೊಳಗೆ ಹೂತೋಗ್ತಾರೆ ಅನ್ನೋ ಹೂತೋಗೋದು, ಆ ಥರದ್ದು ಏನು ಎನರ್ಜಿ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ತ್ಯಾಗ ಬಲಿದಾನಕ್ಕೆ ಅಥವಾ ನಿಮ್ಮಲ್ಲಿರುವಂಥ ಒಳ್ಳೆತನಕ್ಕೆ ಪದಗಳೇ ಇಲ್ಲದೆ ಮೌನವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರುವಂಥ ಆ ಪ್ರಾರ್ಥನೆ ಫಲಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಜಗತ್ತಿಗೆ ಆಗಿರುವಂಥ ಒಳಿತಾದ ಕೆಲಸಗಳು ಎಷ್ಟೊಂದಿದೆ. ಸೊ ನಿಮ್ಮ ಪ್ರಾರ್ಥನೆ ಹೀಗೆ ಮುಂದುವರಿಲಿ, ನಿಮ್ಮ ಒಳ್ಳೆತನ ಹೀಗೆ ಮುಂದುವರಿಲಿ, ಇದರಿಂದ ಜಗತ್ತಿಗೆ ಕಲ್ಯಾಣ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ವಿಚಿತ್ರ ಪ್ರಾಣಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ಪ್ರಾಣಿಗಳು. ಲೈಕ್ ಅದು ಮೊಲ ತರನೂ ಇಲ್ಲ, ಆಮೆ ತರನೂ ಇಲ್ಲ, ಇಲಿ ತರನೂ ಇಲ್ಲ, ಒಂದ್ ರೀತಿ ಕೂದಲೇ ಇಲ್ದಿರುವಂತ ಪ್ರಾಣಿಗಳು, ಬರೀ ಚರ್ಮ ಇದ್ರೆ ಇರುತ್ತಲ್ಲ ಅಂತ ಪ್ರಾಣಿಗಳು ಕಾಣಿಸ್ತಿದೆ. ಸೊ ಇವೆಲ್ಲ ಅಷ್ಟು ಒಳ್ಳೇದಲ್ಲ ಅನ್ನುವಂಥದ್ದು, ಅದರ ಬಗ್ಗೆ ಏನೋ ಒಂದಷ್ಟು ಗೊತ್ತಿಲ್ಲ, ಆ ಥರದ್ದೇನು ಕಾಣಿಸ್ತದೆ. ವಿದ್ಯಾರ್ಥಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಂತ ಕೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಸರಿಯಾಗಿ ಗಮನನೇ ಕೊಡೋದಿಲ್ಲ, ಬರೀ ಹತ್ಕೊಂಡು ನನ್ನ ಕೈಲಿ ಆಗಲ್ಲ ಅನ್ಕೊಂಡೇ ಇದ್ದಾರೆ. ಬಟ್ ಮನ್ಸಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮನ್ಸಿಟ್ಟು ಮಾಡಿ ಕೆಲಸ ಆಗತ್ತೆ ನಿಮ್ಮ ಕೈಲಿ. ಅದು ಹಿಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಅಲ್ಲೇ ಹಾಕ್ತೆ. ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಬಾಗಿಲು ತೆಗೆದಿದೆ, ಪಾಸಿಟಿವಿಟಿ ಬರ್ತಾ ಇದೆ, ಫೈನಾನ್ಷಿಯಲ್ ಸಕ್ಸಸ್ ಇದೆ, ತುಂಬ ಸಪೋರ್ಟಿಂಗ್ ಸಿಸ್ಟಮ್ ಇದೆ, ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ, ಬಿಸ್ನೆಸ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇದೆ. ಯಾರಿಗೆ 5K ಆಸೆ ಇತ್ತು ಅವರಿಗೂ ಕೂಡ 5K ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ವಿಶೇಷವಾದಂಥ ಅವಾರ್ಡ್ ತಗೊಳ್ಬೇಕು ಅಂತ ಯಾರಿಗೆ ಆಸೆ ಇತ್ತು ಅದು ಕೂಡ ಈಡೇರುತ್ತೆ.
ಬಟ್ ಸ್ವಲ್ಪ ನಿಧಾನ ಆಗುತ್ತೆ, ಈಗ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಆರೋಗ್ಯ ಸುಧಾರಿಸುತ್ತೆ. ಸ್ವಂತ ಮನೆ ಮಾಡುವಂಥ ಆಸೆ ಯಾರಿಗಿದೆ? ಮುಂದಿನ 2.5 ವರ್ಷಗಳಲ್ಲಿ ನೀವು ಸ್ವಂತ ಮನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ಮಾಲ್ ತರ ಓಪನ್ ಮಾಡ್ತೀರಾ, ದೊಡ್ಡ ಮಟ್ಟದಲ್ಲೇ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಪಾರ್ಟ್ನರ್‌ಶಿಪ್ ಅಲ್ಲಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅದು ಆಲ್ ಇನ್ ಒನ್ ಅನ್ನುವಂಥ ರೀತಿಲಿ ಇರುತ್ತೆ. ಎಲ್ಲವೂ ಕೂಡ ಅಲ್ಲೇ ಸಿಗುವಂಥದ್ದು. ಆ ಸ್ಥಳದಲ್ಲೇ ನಿಮ್ಗೆ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಹೇಗೆ ಅಂದ್ರೆ ಆ ಒಂದು ಜಾಗಕ್ಕೆ ಬಂದ್ರೆ ನಿಮ್ಗೆ ಸ್ಟೇಷನರಿಯಿಂದ ಹಿಡಿದು ಆಹ್, ಎಲ್ಲವೂ ಕೂಡ ಸಿಗ್ತಾ ಹೋಗುವಂಥದ್ದು. ಆ ಥರದ್ದು ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಆ ಬಿಸ್ನೆಸ್ ಇಂದ ಸಾಕಷ್ಟು ಒಳಿತಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ಇನ್ಕಮ್ ಕೂಡ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಯಾರ್ದೋ ಫೇಸ್ ಇದೆ, ಅದಕ್ಕೆ ಅದು ಉರಿಬೇಕು ಅಂತ. ಖಂಡಿತವಾಗ್ಲೂ ಶಿಕ್ಷೆ ಆಗತ್ತೆ. ನಿಮ್ಗೆ ಚಿಕ್ಕ ವಯಸ್ಸಿಂದ ಶಿಕ್ಷೆ ಕೊಟ್ಟಿದ್ದಲ್ದಿರ ಸತ್ಮೇಲೂ ಒಂದಷ್ಟು ದುಷ್ಟಶಕ್ತಿಗಳು ಕಾಡ್ತಾ ಇದೆ. ಯಾರೂ ಇಲ್ಲ, ಎಲ್ಲ ನಿಮ್ ಬಂಧು ಬಾಂಧವರೇ ಇದ್ದಾರೆ. ನಿಮ್ ನೆಂಟರು ರಿಲೇಟಿವ್ಸ್ ಅಲ್ಲೇ ಇದ್ದಾರೆ. ಸತ್ಮೇಲೂ ಕೂಡ ನಿಮಗ್ ತೊಂದ್ರೆ ಮಾಡ್ತಿದ್ದಾರೆ. ಯಾರ್ಯಾರು ತೊಂದ್ರೆ ಮಾಡ್ತಿದಾರೋ ಅವರಿಗೆಲ್ಲ ಆದಷ್ಟು ಬೇಗ ಲೆಕ್ಕ ಆಗತ್ತೆ ಅವರಿಗೆ. ಈ ಲೈಫಲ್ಲಿ ಅವ್ರು ನಿಮ್ಗೆ ಮಾಡಿರೋ ತೊಂದ್ರೆಗೆ ಬದಲಾಗಿ ಇನ್ಯಾವ ಲೈಫಲ್ಲೂ ಅವ್ರು ಯಾರಿಗೂ ತೊಂದ್ರೆ ಮಾಡಬಾರ್ದು. ಈವನ್ ನಿದ್ದೆಲ್ಲೂ ಕೂಡ ಬೆಚ್ಚ ಬೀಳೋದು ಅಂತಾರಲ್ಲ, ಆ ಥರ ಎನರ್ಜಿಗೆ ಅವರನ್ನ ಯೂನಿವರ್ಸ್ ಕರ್ಕೊಂಡು ಹೋಗಿ ಬಿಡುತ್ತೆ. ಸೊ ಆ ಎನರ್ಜಿಲೇ ಅವರು ಬುದ್ಧಿನ ಕಲಿತಾರೆ. ಇಲ್ಲ ಅಂದ್ರೆ ಕೆಲವ್ರಿಗೆ ಸಮಾಧಾನ ಭೇದ ದಂಡ ಅಂತ ಇರುತ್ತಲ್ಲ, ಸೊ ಇವರಿಗೆ ದಂಡಂ ದಶಗುಣಂ ಭವೆ ಅನ್ನುವಂಥ ರೀತಿಯಲ್ಲಿ ಯೂನಿವರ್ಸ್ ಇವರಿಗೆ ಪಾಠನ ಕಲಿಸುತ್ತೆ. ಸೊ ಇದು ಶಾಂತ ಆಗ್ಲಿಕ್ಕೆ ಇನ್ನ ಹೆಚ್ಚಿನ ಸಮಯ ಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಕಾರಣ ಇಷ್ಟೇ, ಪಾಪಿ ಚಿರಾಯು ಅಂತಾರಲ್ಲ, ಇಲ್ಲಿ ಉರಿತಾ ಇರೋದು ನಿಮ್ಮ ಪಾಪಿಗಳು ನಿಮ್ಗೆ ಮಾಡಿರುವಂಥ ಕಷ್ಟ, ನೋವುಗಳು ಅಥವಾ ತೊಂದರೆಗಳು ಅಥವಾ ಪ್ರಯೋಗಗಳು ಏನ್ ಮಾಡಿದ್ರು ಅದೆಲ್ಲವೂ ಕೂಡ ರಿಮೂವ್ ಆಗ್ಲಿ ಅಂತ ಅದನ್ನ ಎತ್ತಿ ಹಿಡಿದಿದ್ದು. ಜೊತೆಗೆ ಭಾರತ ಮಾತೆಗೆ ಏನು ತೊಂದರೆ ಮಾಡುವಂತ ಉದ್ದೇಶ, ಅದೊಂದು ಕಾಯಿಲೆ ಮುಖಾಂತರ ಅಥವಾ ಅಂಟು ರೋಗದ ಮುಖಾಂತರ ಅಥವಾ ಬ್ಯಾಕ್ಟೀರಿಯಾ ವೈರಸ್ ಮುಖಾಂತರ ಏನ್ ಮಾಡ್ಬೇಕು ಅನ್ಕೊಂಡಿದ್ರು, ಅದು ಔಷಧಿ ಇಲ್ದಿರುವಂತ ಏನೋ ಒಂದು ಪ್ರಯೋಗ ಮಾಡ್ಬೇಕು ಅನ್ನುವಂತ ಹುನ್ನಾರ ಮಾರ್ಚ್ ಏಪ್ರಿಲ್ ವೇಳೆಗೆ ಆಗ್ಬೇಕು ಅಂತಿತ್ತು. ಸೊ ಈಗಾಗ್ಲೇ ಸಾಕಷ್ಟು ಅವೇರ್ನೆಸ್ ಇದ್ದು ನಾವು ಸಾಕಷ್ಟು ಧನ್ವಂತರಿ ಆರಾಧನೆ ಮಾಡೋದ್ರಿಂದ ಅಶ್ವಿನಿ ದೇವತೆಗಳು ಧನ್ವಂತರಿ ದೇವಿ ದೇವ ಸೇರಿ ನಮ್ಗೆ ಆಶೀರ್ವಾದನ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಸಂಜೀವಿನಿ ಪರ್ವತ ಆಂಜನೇಯ ಎತ್ಕೊಂಡು ಒಂದ್ ಗಾಳಿ ಬೀಸ್ತಾ ಅಂದ್ರೆ ಎಂತ ಕಾಯಿಲೆ ಇದ್ರು ಹಾರೋಗುತ್ತೆ. ಸೊ ಹಾಗಾಗಿ ಆಂಜನೇಯನ ಆರಾಧನೆ ಮಾಡ್ತಾ ಇರೋಣ, ಧನ್ವಂತರಿ ದೇವರ ಆಶೀರ್ವಾದನ ಪಡ್ಕೊಳ್ತಾ ಇರೋಣ. ಈ ಒಂದು ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಜ್ಯೋತಿರ್ಲಿಂಗದಿಂದ ಖಂಡಿತವಾಗ್ಲೂ ಜ್ಯೋತಿಯ ಪ್ರಭೆ ಹೊರಬರೋದನ್ನ ನಾವು ನೋಡ್ತೀವಿ. ಇದು ಎಷ್ಟು ದೊಡ್ಡದಾಗಿ ಪ್ರಭೆ ಪ್ರಜ್ವಲಿಸುತ್ತೆ ಅಂದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಪ್ರಜ್ವಲಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಶುಕ್ರ ಮಂಗಳ ಯೋಗದ ನಿಮ್ ಜೀವನದಲ್ಲಿ ಶುಕ್ರವಾರ ಮಂಗಳವಾರ ತುಂಬಾ ಇಂಪಾರ್ಟೆಂಟ್ ಇದೆ. ಶುಕ್ರವಾರ ಮಂಗಳವಾರ ಸಾಧ್ಯ ಆದಷ್ಟು ಹೆಚ್ಚಿನ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೌನವಾಗಿ ಕೂರ್ಬೇಡಿ. ಭಗವಂತನ ಮೌನದಿಂದ ಕೂರಿಸ್ಬಿಡ್ತಾ ಇದ್ದೀರಾ. ಮುಂಚೆ ತುಂಬಾ ಮಾತಾಡೋದಾಗ್ಲಿ, ದೇವ್ರ ಹಾಡು ಹೇಳೋದಾಗ್ಲಿ, ಭಕ್ತಿ ಹೇಳೋದಾಗ್ಲಿ, ದೇವ್ರನ್ನ ಒಳ್ಳೆ ನಿಮ್ಮನೆ ಕೆಲ್ಸದವ್ರ ತರ ಕರೆಯೋದಾಗ್ಲಿ, ಅಥವಾ ನಿಮ್ಮನೆ ಅತಿಥಿ ತರ ನೋಡ್ಕೊಳ್ಳೋದಾಗ್ಲಿ, ಅಥವಾ ನಿಮ್ ಮನೆಯಲ್ಲಿ ಒಬ್ಬ ಪ್ರಮುಖವಾದಂತ ವ್ಯಕ್ತಿ ತರ ಆಗ್ಲಿ ಮಾತಾಡ್ತಾ ಇದ್ರಿ. ಸೊ ದೇವ್ರ ಜೊತೆ ನೀವು ಸಖಾ ಯೋಗದಲ್ಲಿ ಇದ್ಬಿಟ್ಟು ಈಗ ನೀವು ಮೌನ ವ್ರತನ ಆಚರಿಸಿದ್ರೆ ದೇವರಿಗೆ ಬೇಜಾರಾಗಿದೆ.
ಸೊ ನೀವು ಯಾವ ರೀತಿಲಾದ್ರೂ ಸರಿ ದೇವ್ರನ್ನ ಮಾತಾಡ್ತಾನೆ ಇರಿ. ನೀವೇ ದೇವ್ರಾಗ್ಬಿಟ್ಟಿದ್ರಿ. ಈಗ ಯಾಕೆ ನೀವು ಮನುಷ್ಯರ ತರ ಬಿಹೇವ್ ಮಾಡಕ್ಕೆ ಬಂದಿದ್ದೀರಾ? ಮನುಷ್ಯರ ತರ ಬಿಹೇವ್ ಮಾಡಬೇಡಿ, ದೇವ್ರ ತರಾನೇ ಇರಿ ಅನ್ನುವಂಥದ್ದು ಇದೆ. ಯಾರೋ ಒಂದಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು ನಿಮ್ಮನ್ನ ಇಲ್ಲ ಅನ್ಸ್ಬೇಕು ಅಂತ ಸ್ಟಿಲ್ ಪ್ರಯತ್ನ ಪಡ್ತಾರೆ, ಮುಂದಕ್ಕೂ ಪ್ರಯತ್ನ ಪಡ್ತಾರೆ. ಬಟ್ ಯು ಹ್ಯಾವ್ ಲಾಂಗ್ ಲೈಫ್. ಭಕ್ತ ಮಾರ್ಕಂಡೇಯನ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗಾಗಿ ಆಂಜನೇಯ ಇರೋವರೆಗೂ ನೀವು ಚಿರಂಜೀವಿನೇ. ಆಂಜನೇಯ ಮನ್ಸ್ ಮಾಡ್ಬೇಕು ನಿಮ್ ಜೀವನ, ಅವಾಗ ನಿಮ್ಗೆ ಸಾಕು ಅನ್ನಿಸ್ದಾಗ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಆಂಜನೇಯ ನಿಮ್ಮನ್ನ ಲೀನ ಮಾಡ್ಕೊಳ್ತಾನೆ. ಮಿಕ್ಕಿದೆಲ್ಲವೂ ಭಗವಂತನಿಗೆ ಬಿಟ್ಟಿದ್ದು. ಏನಾದ್ರೂ ಮ್ಯಾನಿಫೆಸ್ಟೇಷನ್ ಇದ್ರೆ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಎಸ್ ಆರ್ ನೋ ರೀಡಿಂಗ್ ಬೇಕು ಅಂದ್ರೆ ಎಸ್ ಅಂತ ಇದೆ. ಕೆಲವರಿಗೆ ಈಗ ಸರಿಯಾದ ಸಮಯ ಅಲ್ಲ, ನೋ ಅಂತ ಇದೆ. ಇನ್ ಕೆಲವರಿಗೆ ಎಸ್ ಇದೆ. ಲವ್ ಮ್ಯಾರೇಜ್ ಆಗತ್ತಾ? ಎಸ್. ಮ್ಯಾರೇಜ್ ಆಗತ್ತಾ? ಎಸ್. ಪಾಪು ಬರುತ್ತಾ? ಎಸ್. ಹುಡುಗಿ ಸಿಗ್ತಾಳ? ಎಸ್. ಹುಡುಗ ಸಿಗ್ತಾನ? ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಕೆಲವು ಅಪ್ಸ್ ಅಂಡ್ ಡೌನ್ಸ್ ಇದೆ ಹುಡುಗ ಸಿಗೋ ವಿಚಾರದಲ್ಲಿ, ಬಟ್ ಹುಡುಗಿ ಸಿಗೋ ವಿಚಾರದಲ್ಲಿ ಎಸ್ ಇದೆ. ಸೊ ಎಸ್, ಎಲ್ಲ ರೀತಿಯಲ್ಲೂ ಒಳ್ಳೇದಿದೆ. ನಿಮ್ ಜೀವನಕ್ಕೆ ಬೆಳಕಿದೆ. ಸೊ ನಿಮ್ಮ ಶತ್ರುಗಳು ಉರಿದೋಗೋದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು. ಸದ್ಯಕ್ಕೆ ರಾಹು ಕೇತು ಶಾಂತಿನ ಮಾಡಿಸ್ಕೊಳ್ಳಿ, ಇದು ಕೂಡ ನಿಮ್ ಜೀವನಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮಾನಸ ಸರೋವರದಲ್ಲಿ ಏನೋ ಒಂದು ವಿಶೇಷತೆ ಕಾಣಿಸ್ಕೊಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಮನುಷ್ಯರ ಬಗ್ಗೆ ಹೇಳಿ ಅಂದ್ರೆ ಯಾವ್ದ್ಯಾವ್ದೋ ದೇವ್ರ ಬಗ್ಗೆ ಹೇಳ್ತೀರಾ ಅಂತ ಯಾರೋ ಕೇಳ್ತಿದ್ದಾರೆ. ಕೇಳಿ, ಮನುಷ್ಯರ ಬಗ್ಗೆನೂ ಹೇಳೋಣ. ಏನ್ ಕೇಳ್ಬೇಕು? ಮೃತ್ಯು ಯೋಗ ಅಂದ್ರೆಲ್ಲ ಯಾರಿಗೆ ಅಂತ ಕೇಳ್ತಿದ್ದಾರೆ. ನಿಮ್ಮ ಶತ್ರುಗಳಿಗಿರಬಹುದು, ನಿಮ್ಗಿರ್ಬಹುದು, ನಿಮ್ಮ ಮಿತ್ರರಿಗಿರ್ಬಹುದು, ಯಾರಿಗಾದ್ರೂ ಆಗಿರ್ಬಹುದು. ಆಯ್ಸ್ ತೀರಿರೋ ಅಂತ ಯಾರೇ ಆಗಿದ್ರು ಆಗಿರ್ಬಹುದು. ಬದಲಾವಣೆಯ ಹಾದಿಲೇ ಅವ್ರು ಇದ್ದಾರೆ. ಆದ್ರೆ ಅವ್ರನ್ನವ್ರು ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅವ್ರನ್ನವ್ರು ಬದಲಾಯಿಸ್ಕೊಳ್ಬೇಕು, ಅವ್ರು ಅವ್ರಾಗ್ ನಿಲ್ಬೇಕು ಅನ್ನೋ ಆಸೆ ಇದೆ. ಒಂದಷ್ಟು ಒಳಿತು ಮಾಡಿರುವಂಥ ಜನಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅನ್ನೋದಿದೆ. ಬಟ್ ಅದಕ್ಕೆ ಅವಕಾಶ ಆಗ್ತಾ ಇಲ್ಲ. ಪ್ರತಿಭೆ ಎಲ್ಲ ಮುಗ್ದೋಗಿದೆ ಅಂತ ಅನ್ಕೊಂಡಿದ್ದಾರೆ. ಅವ್ರ ಪ್ರತಿಭೆ ಏನು ಅನ್ನೋದು ಅವರಿಗೆ ಮರ್ತು ಹೋಗಿದೆ. ಬಹಳಷ್ಟು ಜನಕ್ಕೆ ಒಳ್ಳೇದ್ ಮಾಡೋ ಉದ್ದೇಶದಿಂದ ಕೈಗೊಂಡಿರುವ ಕಾರ್ಯ ಆಗಿರೋದ್ರಿಂದ ನಿರಂತರವಾಗಿ ಸಾವಿರಾರು ವರ್ಷಗಳವರೆಗೂ ಇದು ಹರಡುತ್ತೆ, ಉಳಿಯುತ್ತೆ ಅನ್ನುವಂಥದ್ದು ಇದೆ. ಅವ್ರು ಪುನರ್ಜನ್ಮಕ್ಕೆ ಬಂದ್ರೂ ಕೂಡ ಈ ವಿದ್ಯೆ ಜೊತೆ ಅವರಿಗೆ ಒಡನಾಟ ಇರುತ್ತೆ, ಬರ್ತಾರೆ. ಇನ್ನೊಂದೆರಡು ಪ್ರಶ್ನೆ ಕೇಳಿಸ್ತಾ ಇದೆ ನಂಗೆ. ಸಾಧ್ಯತೆ ಕಮ್ಮಿ ಇದೆ. ಮಾಡ್ಸಿದ್ರೆ ಆಗತ್ತೆ, ಚೆನ್ನಾಗಿರ್ತಾರೆ. ನೀವೆಲ್ಲ ಇರ್ಬೇಕಾರ ಅವ್ರಿಗೆ ಯಾವ ಭಯನೂ ಇಲ್ಲ. ಅವರ ಸ್ಟ್ರೆಂತೇ ನೀವು. ಅವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ. ನಂಬಿಕೆ ಇರೋದೇ ದೈವದ ಮೇಲೆ ಅನ್ನೋದ್ಕಿಂತ ದೈವದ ಮೇಲೂ ನಂಬಿಕೆ ಹೋಗಿದೆ ಅವರಿಗೆ. ಕರ್ಮದ ಮೇಲೆ ನಂಬಿಕೆ ಇದೆ. ಕರ್ಮನ ನಂಬಿ ಸುಮ್ಮನೆ ಇದ್ದಾರೆ. ನನ್ನ ಕರ್ಮ ತೀರಿದ ಮೇಲೆ ನಾನು ಬದುಕಿರೋದಕ್ಕೂ ಆಗೋದಿಲ್ಲ, ನನ್ನ ಕರ್ಮ ತೀರ್ದಿರ ನಾನು ಸಾಯಕ್ಕೂ ಆಗೋದಿಲ್ಲ. ಲೆಟ್ ಮಿ ಕರ್ಮ ಡಿಸೈಡ್ ಅಂತ ಕರ್ಮನೇ ವಾದಿಕಾರಸ್ಯ ಮಾ ಫಲೇಶು ಸರ್ವದಾ ಅನ್ನುವಂಥ ಒಂದೇ ಒಂದು ಮಂತ್ರದ ಆಧಾರದ ಮೇಲೆ ಇದ್ದಾರೆ. ಉಸಿರಾಟಕ್ಕೆ ತುಂಬಾ ತೊಂದರೆ ಆಗಿದೆ. ಉಸಿರಾಟದ ಸಮಸ್ಯೆನ ಬಗೆಹರಿಸ್ಬೇಕು, ಮತ್ತೆ ದೇಹಕ್ಕೆ ಚೈತನ್ಯ ತುಂಬಬೇಕು ಅನ್ನುವಂಥದ್ದು ಇದೆ. ಸೌಂದರ್ಯ ವಾಪಸ್ ಬಂದ್ರೆ ಕಾನ್ಫಿಡೆನ್ಸ್ ಕೂಡ ವಾಪಸ್ ಬರಬಹುದೇನೋ ಅನ್ನುವಂಥದ್ದು ಇದೆ. ಅವರ ಬ್ರೋಸ್ ಇಲ್ಲ ಅಂದ್ರೆ ಅವರು ಇಲ್ಲ ಅಂತ. ಸೊ ಅವರು ಯಾರಿಗೂ ಸಿಗೋದಿಲ್ಲ. ಖಂಡಿತ ವಿವಾಹ ಆಗಿ ಕನ್ಯಾದಾನ ಮಾಡೋವರೆಗೂ ಅವ್ರಿಗೆ ಆಯಸ್ಸಿದೆ. ಪ್ರಯತ್ನ ಪಟ್ರೆ ವಾಗ್ದೇವಿ ಆಶೀರ್ವಾದ ಇದೆ. ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಆಗತ್ತೆ. ಅದ್ಭುತವಾದಂಥ
ನಂಗೆ ಗೊತ್ತಿಲ್ಲ, ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರು ಯಾರು ಪ್ರಶ್ನೆ ಕೇಳ್ತಿದಾರೋ ಗೊತ್ತಿಲ್ಲ. ಬಟ್ ಇಲ್ಲಿ ಉತ್ತರ ಹೋಗ್ತಾ ಇದೆ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಅದ್ಭುತವಾದಂಥ ದಾಂಪತ್ಯ ಆಗತ್ತೆ, ಚೆನ್ನಾಗಿರ್ತಾರೆ. ಚೆನ್ನಾಗಿರ್ತಾರೆ. ಯಾರೂ ಇಲ್ಲದ ಅನಾಥೆ ಬಗ್ಗೆ ಆಗಿರೋದ್ರಿಂದ, ಸೊ ಅನಾಥೋ ದೈವ ರಕ್ಷಕ. ದೈವನ ಕರೆದೇ ಮದ್ವೆ ಮಾಡಿದ್ರೆ ಆಯ್ತು, ಬೇರೆ ಯಾರೂ ಬರೋದಿಲ್ಲ. ಬರೋ ನೆಂಟರು ಅಥವಾ ಹಿತಶತ್ರುಗಳು ಅಂತ ಯಾರಾದ್ರೂ ಇದ್ರೆ, ಆಮೇಲೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಬಿಟ್ಟಂತ ವಿಚಾರ. ಅವರು ಮಾತಾಡ್ಲಿಕ್ಕೆ ಇಷ್ಟ ಇದ್ರೆ ಮಾತಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಬಟ್ ಬಲಂತ ಮಾಡಿದ್ರೆ ಆ ಜೀವ ಎಲ್ಲೂ ನಿಲ್ಲಲ್ಲ. ಜೀವನೇ ನಿಲ್ಲಲ್ಲ ಅದು. ದೇಹ ಅಲ್ಲ, ದೇಹದಲ್ಲಿ ಜೀವನೇ ನಿಲ್ಲೋದಿಲ್ಲ. ಬಲಂತ ಮಾಡಬಾರ್ದು ಏನು. ಬಲಂತದಿಂದ ಯಾವ ಕಾರ್ಯನೂ ಆಗಲ್ಲ. ಕೆಲವು ಗುಪ್ತವಾಗಿ ಮರವು ಭಗವಂತನೇ ಕೊಟ್ಟಿರೋದು, ಅದನ್ನ ಮನುಷ್ಯರು ಯಾರು ಕೊಟ್ಟಿಲ್ಲ. ಬಟ್ ಮನುಷ್ಯರ ಪ್ರಯತ್ನ ಅನ್ನಿಸ್ತಾ ಇದೆ ಅಷ್ಟೇ, ಆದ್ರೆ ಅದು ಭಗವಂತ ಕೊಟ್ಟಿರೋ ಮರವು. ವಿಘ್ನೇಶ್ವರನ ಆರಾಧನೆ ಒಂದೇ ಜೀವನದಲ್ಲಿ ಸದ್ಯಕ್ಕಿರುವಂತ ಉದ್ದೇಶ. ಕೃತಜ್ಞತೆ ಸಲ್ಲಿಸ್ಬೇಕು ವಿಘ್ನೇಶ್ವರನಿಗೆ ಅನ್ನುವಂಥದ್ದು. ಸೊ ಗಣೇಶನ ಆಶೀರ್ವಾದದೊಂದಿಗೆ ಮುಂದುವರೆದ್ರೆ ಆಗತ್ತೆ, ಎಂತ ತೊಂದ್ರೆನೂ ಆಗೋದಿಲ್ಲ. ಅದು ಕಾಲಿಟ್ ಕಡೆ ಒಳ್ಳೇದೇ ಆಗತ್ತೆ. ಯಾಕೆ ಅಂದ್ರೆ ಗೊತ್ತಿಲ್ದಿರೋ ಸಮಸ್ಯೆಗಳೆಲ್ಲ ಬೆಳಕಿಗೆ ಬಂದ್ಬಿಡುತ್ತೆ. ಬೆಳಕಿಗೆ ಬಂದಿದ್ರಿಂದ ಎಲ್ರಿಗೂ ಅನ್ಸೋದು, ಸೊ ಸಮಸ್ಯೆಗಳು ಬೆಳಕಿಗೆ ಬಂದಿದ್ರಿಂದ, ಅವ್ರು ಬಂದಿದ್ರಿಂದ ಸಮಸ್ಯೆ ಆಯ್ತು ಅಂತ ಅನ್ಕೊಳ್ತಾರೆ. ಅದು ಅವರ ಮೂರ್ಖತನ. ಸಮಸ್ಯೆ ಎಲ್ಲಿದೆ ಅಂತ ಬಿಡಿಸಿ ಸಮಸ್ಯೆ ಎಲ್ಲಿದೆ ಅಂತಾನೆ ಗೊತ್ತಿರಲ್ಲ ಎಷ್ಟೊಂದ್ ಜನಕ್ಕೆ. ಪರಿಹಾರ ಮಾಡಿಸ್ತಾನೆ ಇರ್ತಾರೆ. ಈ ಮೂಲ ಸಮಸ್ಯೆ ಇಲ್ಲಿದೆ, ಈ ಮೂಲ ವ್ಯಾಧಿ ಇಲ್ಲಿದೆ ಅಂತ ಗೊತ್ತಾದ್ರೆ, ಸೊ ಗೊತ್ತಾಗಿದ ತಕ್ಷಣನೇ ಅವರಿಗೆ ಪರಿಹಾರ ಅನ್ನೋದು ಆಗ್ಬಿಡುತ್ತೆ. ಅರ್ಧಕ್ಕರ್ಧ ಸಮಸ್ಯೆ ಬಗೆಹರಿದಂಗೆ. ಗುರುಗಳ ಆಶೀರ್ವಾದ ಇರುವವರೆಗೂ ಏನು ಸಮಸ್ಯೆ ಇಲ್ಲ. ದ್ರೋಣಾಚಾರ್ಯರ ಶಿಷ್ಯ ಆಗಿರೋದ್ರಿಂದ ಸಾಕಷ್ಟು ವಿದ್ಯೆಗಳು ಇದೆ. ಒಂದೇ ಒಂದು ವಿವಾಹ ಇರೋದು. ಆ ಒಂದು ವಿವಾಹ ಆ ಯೋಗ್ಯ ವ್ಯಕ್ತಿ ಯಾರು ಭಗವತಿ ನಿರ್ಧಾರ ಮಾಡಿದಾಳೆ ಅವ್ರ ಜೊತೆನೆ ಆಗೋದು, ಬೇರೆ ಯಾರ ಜೊತೆನೂ ಆಗೋದಿಲ್ಲ. ಇಲ್ಲ. ತುಂಬಾ ಅತ್ಯುತ್ತಮವಾದಂಥ ಸಂದೇಶನೂ ಹೋಗುತ್ತೆ ಸಮಾಜಕ್ಕೆ, ಮತ್ತೆ ತುಂಬಾ ಒಳ್ಳೆ ರೀತಿಲಿ ಇದರ ಪ್ರತಿಫಲ ಕೂಡ ಸಿಗುತ್ತೆ. ಯಾರ್ಯಾರು ಈ ಕಾರ್ಯಕ್ಕೆ ಕೈ ಹಾಕಿ ಈ ಕಾರ್ಯನ ಮಾಡ್ತಾರೋ ಅವರೆಲ್ಲರಿಗೂ ಒಳ್ಳೇದೇ ಆಗತ್ತೆ. ಇದೊಂದು ಜಗತ್ತಿಗೆ ಉದಾಹರಣೆಯಾಗಿ ನಿಲ್ಲುತ್ತೆ. ಯಾಕೆ ಅಂದ್ರೆ ಆ ವ್ಯಕ್ತಿ ಏನಿದ್ದಾರೆ ಅವರು ಜಗತ್ತಿಗೆ ಸಂದೇಶ ಕೊಡಕ್ ಬಂದಿರೋದೇ ಅದು. ಕೆಟ್ಟವರಲ್ಲೂ ಒಳ್ಳೇದ್ ಮಾಡಿಸೋ ಸಾಧ್ಯತೆ ಇದೆ. ಬದಲಾವಣೆ ಜಗದ ನಿಯಮ. ಈ ಮಟ್ಟದ ಬದಲಾವಣೆ ದೈವಕ್ಕೆ ಸವಾಲೆಸೆಯುವಂತ ಸಾಧನೆ. ದೈವದಿಂದ ಆಗದಿದ್ದನ್ನ ಮನುಷ್ಯ ಪ್ರಯತ್ನದಿಂದ, ಆತ್ಮ ಪ್ರಯತ್ನದಿಂದ ಆಗುತ್ತೆ ಅಂತ ಜಗತ್ತಿಗೆ ತೋರ್ಸ್ಕೊಡ್ತೀನಿ ಅನ್ನೋ ಉದ್ದೇಶ ಸಂಕಲ್ಪನೆ ಇಟ್ಟಿರೋದು. ಅದಕ್ಕೆ ಇಷ್ಟು ಸಮಸ್ಯೆಗಳಿದ್ರೂ ಕೂಡ ಅದಿನ್ನು ಇರೋದು. ಅದಕ್ಕೆ ಅಂಥವರಿಂದಾನೇ ಅದಕ್ಕೆ ಪರಿಹಾರ ಕೂಡ ಆಗ್ತಾ ಇರೋದು ಆಗತ್ತೆ. ಒಂದು ದೊಡ್ಡ ಮಟ್ಟದ ಹೋಮ ಆಗ್ಬೇಕು ಜಗತ್ ಕಲ್ಯಾಣಕ್ಕೆ. ಮಿಥುನ ರಾಶಿಯವ್ರು ಯಾರಾದ್ರೂ ನೋಡ್ತಿದ್ರೆ, ನಿಮ್ಗೆ ಅನುಕೂಲ ಇದ್ರೆ ಎಲ್ಲಾರನ್ನೂ ಸೇರಿಸಿ ಒಂದು ದೊಡ್ಡ ಮಟ್ಟದ ಹೋಮ ಯಜ್ಞ ರೀತಿಯಲ್ಲಿ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ. ವಿದ್ಯಾ ಸರಸ್ವತಿಗೆ ಸಂಬಂಧಪಟ್ಟಂಗೂ ಒಂದು ಹೋಮ ಆಗಬೇಕು, ಜಗತ್ ಕಲ್ಯಾಣಕ್ಕೆ ಸಂಬಂಧಪಟ್ಟಂಗೂ ಒಂದು ಹೋಮ ಆಗಬೇಕು. ಯಾವ್ದಾದ್ರೂ ಹೋಮ ಸರಿ ಆಗ್ಬೇಕು. ಹೆಚ್ಚಿನ ಹೋಮ ಆಗ್ಬೇಕಾಗಿರೋದು ಇನ್ ಮುಂದೆ ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳ ಒಳ್ಳೆಯದಕ್ಕಾಗಿ ಆಗ್ಬೇಕು. ಏಕಪತಿ ಏಕಪತ್ನಿ ಅಷ್ಟೇ. ಆಗೋದಿಲ್ಲ. ಯಾವುದೋ ಒಂದು ವ್ಯಕ್ತಿಗೆ ಆಗ್ಬೇಕಾಗಿರೋದನ್ನ ತಡೆದಿರೋದ್ರಿಂದ ಅದು ಅಡ್ಡಿಯಾಗಿದೆ.
ಈ ಕೆಲ್ಸ ಆಗೋವರೆಗೂ ಆ ಕೆಲ್ಸ ಆಗೋದಿಲ್ಲ. ಪರಶಿವನೇ ಬಂದು ಆಶೀರ್ವಾದ ಮಾಡಿದ್ರೂ ಆಗೋದಿಲ್ಲ. ಯಾಕೆಂದ್ರೆ ಕರ್ಮ ಮಾತಾಡ್ತಿದೆ ಇಲ್ಲಿ. ಕರ್ಮ, ಕರ್ಮ ಅಷ್ಟೇ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಯಾರ್ಯಾರ್ದೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇತ್ತು. ಇದು ತುಂಬಾ ಹೊತ್ತು ಹುರಿಯುತ್ತೆ ಅಂತ ಅನ್ಸುತ್ತೆ. ಆಗ್ಲಿ, ನಿಧಾನಕ್ಕೆ ಶಾಂತ ಆಗ್ಲಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೊಂದು ಕಾರ್ಡ್ ನೋಡೋಣ. ಮಹೇಶ್ವರ ಇದೆ. ಬ್ಲೆಸ್ಸಿಂಗ್ಸ್ ಆಫ್ ಪೀಸ್ ಇದೆ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ವಾಪಸ್ ಬರುತ್ತೆ. ಮತ್ತೆ ಶಾಂತಯುತವಾಗಿರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ಅವರು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮನ್ನ ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳಿಗೂ ಕೂಡ ವಾರ್ನಿಂಗ್ ಹೋಗ್ತಾ ಇದೆ, ಹುಷಾರಾಗಿರಿ ಅಂತ. ಸೊ ಟೇಕ್ ಕೇರ್, ಒಳ್ಳೇದಾಗ್ಲಿ.